ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೋ ಅಂತವರಿಗಾಗಿ ಒಂದು ಉತ್ತಮವಾದಂತಹ ವಿಡಿಯೋ. ಇವತ್ತಿನ ದಿನ ಬೆಂಗಳೂರಿನ ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಮೇಳ ನಡೆಯಿತು. ಆ ಮೇಳ ಏನು ಅಂದ್ರೆ ಕೇಟರಿಂಗ್ ಬಿಸ್ನೆಸ್ ಮಾಡುವಂತಹವರಿಗೆ, ಹಾಗೆ ಲೈಟಿಂಗ್ ಅರೇಂಜ್ಮೆಂಟ್ಸ್, ಈಗ ಉದಾಹರಣೆಗೆ ಮದುವೆ, ನಾಮಕರಣ, ಹಾಗೇನೆ ಮೆಹಂದಿ ಶಾಸ್ತ್ರ, ರಿಸೆಪ್ಷನ್, ಈ ತರದ್ದು ಬರ್ತ್ಡೇ ಪ್ರೋಗ್ರಾಮ್ ಇರ್ಬೋದು, ಈ ತರದ ಒಂದು ಕಾರ್ಯಕ್ರಮಗಳಿಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಒಂದಷ್ಟು ಐಟಮ್ಸ್ ಅನ್ನ ನಾವು ಬಾಡಿಗೆಗೆ ತಗೊಂಡ್ ಬರ್ತೀವಿ. ಅಂತಹ ಡೆಕೋರೇಷನ್ ಐಟಮ್ಸ್ ಅನ್ನ ನಮ್ಮ ಸ್ವಂತ ಅಂಗಡಿ ಮಾಡಿ ಅದನ್ನ ಬಾಡಿಗೆಗೆ ಕೊಡೋದ್ರ ಮೂಲಕ ಸ್ವಂತ ಬಿಸ್ನೆಸ್ ಅನ್ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನ ಇವತ್ತಿನ ದಿನ ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಮೇಳದಲ್ಲಿ ನಾನು ಕಂಡೆ. ಆ ಮೇಳ ಬಂದು ಪ್ರಮುಖವಾಗಿ ಯಾರೆಲ್ಲ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೋ ಅವರಿಗಾಗಿ. ನಾವಿಲ್ಲಿ ನೋಡ್ತಾ ಇದ್ವಿ, ನಾವ್ ಯಾವ್ದೇ ಪ್ರೋಗ್ರಾಮ್ಗೆ ಹೋದಾಗೂ ಕೂಡ ವಿಘ್ನ ನಿವಾರಕ ಗಣಪತಿಯ ಪ್ರತಿಮೆಯನ್ನ ನಾವು ನೋಡಿರ್ತೀವಿ. ಹಾಗೆ ಗಣಪತಿಯ ಪ್ರತಿಮೆಯ ಮುಂದೆ ಯಾವ ರೀತಿಯಾಗಿ ಡೆಕೋರೇಷನ್ ಅನ್ನ ಮಾಡಬಹುದು, ಹಾಗೇನೆ ಲೈಟಿಂಗ್ಸ್ ಡೆಕೋರೇಷನ್ ಅಥವಾ ಲೈಟಿಂಗ್ ಸೆಟ್ಟಿಂಗ್ಸ್ ಯಾವ ರೀತಿಯಾಗಿ ಒಂದು ಪ್ರೋಗ್ರಾಮ್ಸ್ ಅಲ್ಲಿ ಮಾಡೋದು, ಹಾಗೆ ಮಂಟಪಗಳನ್ನ, ಹಾಗೆ ದೇವಾಲಯಗಳ ಮಾದರಿಯಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿ ಒಂದು ಅಟ್ರಾಕ್ಷನ್ ಆಗಿ ಅಥವಾ ಅಟ್ರಾಕ್ಟಿವ್ ಆಗಿ ಮಾಡುವಂತಹದಿರ್ಬೋದು, ಈ ತರದ್ದು. ಹಾಗೇನೆ ಪೆಂಡಾಲ್ ಇರ್ಬೋದು, ಟಾಪ್ ಡೆಕೋರೇಷನ್ ಇರ್ಬೋದು, ಅಥವಾ ಪೋಡಿಯಂ ಇರ್ಬೋದು, ಈ ತರದ ಒಂದು ಮಾರಾಟ, ಹಾಗೇನೆ ರೆಂಟ್ಗೆ ನಾವು ಕೊಡೋದಕ್ಕೆ ನಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ ಅಂಗಡಿಯನ್ನ ಸ್ಟಾರ್ಟ್ ಮಾಡಿ ಅದನ್ನ ರೆಂಟ್ಗೆ ಕೊಡೋದ್ರ ಮೂಲಕ ಯಾವ ರೀತಿಯಾಗಿ ನಾವು ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದು ಇವತ್ತಿನ ಮೇಳದಲ್ಲಿ ಒಂದು ಆಯೋಜನೆ ಮಾಡಲಾಗಿತ್ತು. ಹಾಗೇನೆ ಒಂದಷ್ಟು ಸೇಲ್ ಕೂಡ ಇತ್ತು. ನಾವಿಲ್ಲಿ ನೋಡ್ತಾ ಇರೋದು ತೂಫಾನ್ ಫ್ಯಾನ್ಗಳು. ಅವುಗಳಲ್ಲಿ ನಾವು ಬೇರೆ ಬೇರೆ ತರ ಒಂದು ಸೈಜ್ ಇರಬಹುದು ಅಥವಾ ಕಂಪನೀಸ್ ಇರ್ಬೋದು, ಆ ತರದ್ದೆಲ್ಲ ಕೂಡ ಇತ್ತು. ಹಾಗೇನೆ ಈ ಒಂದು ಮೇಳ ನಡೀತಾ ಇದ್ರಿಂದ ಡಿಸ್ಕೌಂಟ್ ಇದ್ರಲ್ಲೂ ಕೂಡ ಮಾರಾಟ ಮಾಡ್ತಾ ಇದ್ರು. ಇನ್ನು ಕರ್ಟನ್ ಮುಖಾಂತರ ಕೂಡ ಡೆಕೋರೇಷನ್ ಮಾಡ್ತೀವಿ. ಉದಾಹರಣೆಗೆ ಕೆಲವೊಂದು ಪ್ರೋಗ್ರಾಮ್ಸ್ಗೆ ಕರ್ಟನ್ ಮುಖಾಂತರ ಕೂಡ ಡೆಕೋರೇಷನ್ ಮಾಡಿರೋದನ್ನ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಡಿಫ್ರೆಂಟ್ ಕರ್ಟನ್ಸ್ ಮುಖಾಂತರ ಯಾವ ರೀತಿಯಾಗಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಂತಹವರು ಡೆಕೋರೇಷನ್ ಅನ್ನ ಮಾಡ್ಬೋದು. ಸ್ವಂತ ಬಿಸ್ನೆಸ್ ಮಾಡುವಂತಹವರು ಇದು ಉಪಯೋಗಿಸ್ಕೋಬಹುದು ಅನ್ನೋದನ್ನ ನಾನಿಲ್ಲಿ ನೋಡಿದೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಮಲಬಾರ್ ಟ್ರೇಡಿಂಗ್ ಕಂಪನಿಯವರು ಕೇಟರಿಂಗ್ ಸರ್ವಿಸ್ ಕೊಡುವಂತಹವ್ರಿಗೆ. ಅಂದ್ರೆ ಕೇಟರಿಂಗ್ ಅಂದ್ರೆ ನಮ್ಗೆಲ್ಲ ಗೊತ್ತು, ಒಂದು ಜನಗಳನ್ನ ಆಕರ್ಷಣೆ ಮಾಡೋದಕ್ಕೆ ಫುಡ್ ಅನ್ನ ಪ್ರಿಪೇರ್ ಮಾಡಿರುವಂತಹ ಫುಡ್ ಅನ್ನ ಯಾವ ರೀತಿಯಾಗಿ ಅಟ್ರಾಕ್ಟಿವ್ ಆಗಿ ಇಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಹಾಗೇನೆ ಪ್ರೋಗ್ರಾಮ್ಸ್ಗೆ ನಾವು ಎಂಟ್ರೆನ್ಸ್ ಅಲ್ಲಿ ಫ್ಲವರ್ ಡೆಕೋರೇಷನ್ ಇರ್ಬೋದು, ಅಥವಾ ಬೇರೆ ಬೇರೆ ತರದಲ್ಲಿ ನಾವು ಡೆಕೋರೇಷನ್ ಅನ್ನ ಮಾಡಿ ಅಲಂಕಾರವನ್ನ ಮಾಡಿ ಒಂದು ಅಟ್ರಾಕ್ಟಿವ್ ಆಗಿ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡ್ತೀವಿ. ಆ ತರದನ್ನು ಕೂಡ ಇಲ್ಲಿ ನೋಡಿದೆ ನಾನು. ಈ ಮೇಳದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ ಅಂತವರು ತಮ್ಮ ಸ್ವಂತಕ್ಕೆ ಈ ಐಟಮ್ಸ್ ಅನ್ನ ತಗೊಂಡು ಅವುಗಳನ್ನ ಅಂಗಡಿ ಮುಖಾಂತರ ಬಾಡಿಗೆಗೆ ಕೊಡುವಂತಹದ್ದು. ಅಂತಹ ಒಂದು ಡಿಫ್ರೆಂಟ್ ಐಡಿಯಾಸ್ ಮುಖಾಂತರ ಈ ಮೇಳ ನಡೆಯಿತು. ಹಾಗೇನೆ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು ಈ ಮೇಳದಲ್ಲಿ. ಹಾಗೇನೆ ಒಂದಷ್ಟು ಬಂದಿರ್ತಕ್ಕಂತಹ ಅವರ ಒಂದು ಅನಿಸಿಕೆ, ಅಭಿಪ್ರಾಯಗಳು ಕೂಡ ಇಲ್ಲಿ ಉತ್ತಮವಾಗಿಯೇ ಇತ್ತು. ಯಾಕೆಂದ್ರೆ ಈಗೆಲ್ಲ ಕೂಡ ಸಣ್ಣದಾಗಿ ಈ ತರದ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಆ ನಂತರ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ಕೂಡ ತಮ್ಮ ಬಿಸ್ನೆಸ್ ನಲ್ಲಿ ಕಂಡುಕೊಳ್ತಾರೆ. ಅದನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ, ಅದ್ರ ಮೇಲೆ ಅವರ ಒಂದು ಯಶಸ್ಸು ಕೂಡ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ನೋಡ್ತಾ ಇದ್ವಿ ಒಂದು ಕೇಟರಿಂಗ್ ಸರ್ವಿಸ್ಗೆ ಬೇಕಾದಂತಹ ಐಟಮ್ಸ್ ಇವೆಲ್ಲ ಕೂಡ ಕೇಟರಿಂಗ್ ಮಾಡುವಂತಹವರು ಅಥವಾ ಕೇಟರಿಂಗ್ ಬಿಸ್ನೆಸ್ ಅಂತ ಯಾರು ಮಾಡ್ತಾ ಇರ್ತಾರೆ ಅವರಿಗೆ ತುಂಬಾನೇ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಐಟಮ್ಸ್ ಕೂಡ ಇತ್ತು. ಇಲ್ಲಿ ಆ ತರದ ಮೇಳದಲ್ಲಿ ಒಂದು ಜನಗಳ ನಾನು ನೋಡಿದೆ. ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತಿರೋರು ತುಂಬಾ ಕಾತುರದಿಂದನೇ ಕಾಯ್ತಾ ಇದ್ರು ಇನಾಗ್ರೇಷನ್ಗೋಸ್ಕರ. ಹಾಗೇನೆ ಇನಾಗ್ರೇಷನ್ ಆದ ತಕ್ಷಣನೇ ನಾವು ಒಳಗಡೆ ಹೋದ್ವಿ. ಹಾಗೇನೆ ನಮಗೂ ಕೂಡ ಒಂದಷ್ಟು ಗಿಫ್ಟ್ ಅನ್ನ ಕೂಡ ಕೊಟ್ರು ಇನಾಗ್ರೇಷನ್ ಡೇ ಆಗಿದ್ರಿಂದ. ನಾನು ಬಂದು ಈ ಮೇಳದಲ್ಲಿ
ಪ್ರಮುಖವಾಗಿ ನೋಡಿದ್ದು ಅಂದ್ರೆ ಈ ರೀತಿಯ ಒಂದು ಡೆಕೋರೇಷನ್. ಈಗ ಉದಾಹರಣೆಗೆ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡ್ತೀವಿ, ಅಥವಾ ಒಂದು ಬರ್ತ್ಡೇ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ, ತೊಟ್ಟಿಲು ಶಾಸ್ತ್ರ ಮಾಡ್ತೀವಿ, ಹಾಗೇನೆ ಶ್ರೀಮಂತ ಬಾಣಂತನ, ರಿಸೆಪ್ಷನ್, ಮದುವೆ, ನಾಮಕರಣ ಇಂಥವೆಲ್ಲ ಕೂಡ ನಡೆಯುತ್ತೆ. ಅಂತಹವರು ಬಂದು ಈ ತರ ಡೆಕೋರೇಟಿವ್ ಐಟಮ್ಸ್ ಅನ್ನ ಕೂಡ ತಗೊಂಡು ಹೋಗ್ತಾರೆ ಡೆಕೋರೇಷನ್ ಮಾಡೋದಕ್ಕೆ. ಅವರೇ ಬಂದು ಡೆಕೋರೇಷನ್ ಮಾಡಿ ಕೂಡ ಹೋಗ್ತಾರೆ. ಅವ್ರು ಚಾರ್ಜ್ ಮಾಡೋಷ್ಟು ಅಮೌಂಟ್ ಅನ್ನ ನಾವು ಪೇ ಮಾಡಿದ್ರೆ. ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ತೊಟ್ಟಿಲು, ನಾಮಕರಣಕ್ಕೆ ಬೇಕಾದಂತಹ ತೊಟ್ಟಿಲು. ಹಾಗೇನೆ ರಾಗಿ ಬೀಸುವ ಕಲ್ಲು, ಒಂದಷ್ಟು ಈಗೆಲ್ಲ ಕೂಡ ರಾಗಿ ಬೀಸುವ ಕಲ್ಲುಗಳೆಲ್ಲ ಕೂಡ ಮಾಯ ಆಗ್ತಾ ಇದಾವೆ. ಆದ್ರೆ ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ ಇವೆಲ್ಲ ಬೇಕೇ ಬೇಕು. ಹಳದಿ ಶಾಸ್ತ್ರಕ್ಕೆ ಅರಿಶಿಣವನ್ನ ಕುಟ್ಟುವಂತಹದ್ದು ನೋಡ್ತಾ ಇದೀವಿ ನಾವು. ತೊಟ್ಟಲು ಯಾವ ರೀತಿಯಾಗಿ ಒಂದು ನಾಮಕರಣ ದಿನ ನಮ್ಗೆ ಬಾಡಿಗೆಗೆ ಅಥವಾ ರೆಂಟ್ಗೆ ಸಿಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾವು ನಾನಾ ತರದ ತೊಟ್ಟಿಲುಗಳನ್ನ ಕೂಡ ನೋಡ್ತೀವಿ. ನಾವು ಸ್ವಂತ ಬಿಸ್ನೆಸ್ ಮಾಡಿದಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಗ ಇವೆಲ್ಲ ಕೂಡ ನಮ್ಮ ಒಂದು ಸ್ಟೋರ್ ಅಲ್ಲಿ ಇದ್ರೆ ಬಾಡಿಗೆಗೆ ತಗೊಳಕ್ಕೆ ಬರುವಂತಹವರು ಅಥವಾ ನಾವೇ ಹೋಗಿ ಅಲ್ಲಿ ಡೆಕೋರೇಷನ್ ಮಾಡ್ಬೇಕು ಅನ್ನುವಂತಹವರು ಈ ಒಂದು ಬಿಸ್ನೆಸ್ ಅನ್ನ ಮಾಡಬಹುದು. ಅದನ್ನ ನಾನಿಲ್ಲಿ ನೋಡ್ದೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ವಾ ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಫ್ಲವರ್ ಮುಖಾಂತರ ಡೆಕೋರೇಷನ್ ಮಾಡ್ತಾರೆ. ಅದರ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಇನೋವೇಟಿವ್ ಇರುತ್ತೆ ಅನ್ನೋದನ್ನ ನಾನಿಲ್ಲಿ ನೋಡಿದ್ದು. ಚಾಪೆ ನಾವೆಲ್ಲ ಹಳೆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ವಲ್ಲ, ಆ ತರದ ಚಾಪೆ ಮೇಲೆ ಒಂದು ಹಾಸಿಗೆಯನ್ನ ಹೊಲಿದಿದ್ರು. ಅದು ಕೂಡ ನನ್ನನ್ನು ತುಂಬಾನೇ ಆಕರ್ಷಣೆ ಮಾಡಿತು. ಇನ್ನು ಪಾತ್ರೆಗಳಂತೂ ಅಡಿಗೆ ಮಾಡೋದಕ್ಕೆ ಬೇಕೇ ಬೇಕು. ಹಾಗೇನೆ ದೊಡ್ಡ ದೊಡ್ಡ ಒಂದು ಕುಕ್ಕರ್ಗಳು ಇರಬಹುದು, ಅಥವಾ ದೊಡ್ಡ ದೊಡ್ಡ ಬಾಂಡ್ಲಿ, ದೊಡ್ಡ ಅಡಿಗೆ ಮಾಡುವಂತಹ ಪಾತ್ರೆಗಳಿರ್ಬೋದು. ಇಂಥವೆಲ್ಲ ಕೂಡ ನಮ್ಮದೇ ಆದಂತಹ ಸ್ವಂತ ಅಂಗಡಿಯನ್ನ ಮಾಡಿ ಬರುವಂತಹ ಗಿರಾಕಿಗಳಿಗೆ ಈ ವಸ್ತುಗಳನ್ನ ರೆಂಟ್ಗೆ ಕೊಡ್ತಾರೆ. ಅದರಿಂದ ಅವರು ಮಾಡುವಂತಹದ್ದೇನಿಲ್ಲ, ಜಸ್ಟ್ ಹೋಗಿ ರೆಂಟ್ಗೆ ತಗೊಂಡು ಹೋಗ್ತಾರೆ, ಮತ್ತೆ ತಗೊಬಂದು ಅವ್ರ ಅಂಗಡಿಗೆ ವಾಪಸ್ ಕೊಡ್ತಾರೆ. ಅದಷ್ಟೇ. ಆ ಬಿಸ್ನೆಸ್ ಅನ್ನು ಕೂಡ ಇಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಕೆಲವೊಂದಷ್ಟು ಜನಗಳಿಗೆ ಇಲ್ಲಿ ಮಾರ್ಗದರ್ಶನ ಕೂಡ ಸಿಗ್ತಾ ಇತ್ತು. ಸಾಕಷ್ಟು ಜನ ಕೂಡ ಈ ಮೇಳದಲ್ಲಿ ಭಾಗವಹಿಸಿದ್ರು. ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಒಂದು ಮಾಡರ್ನ್ ಆಗಿರ್ಬಹುದು, ಅಥವಾ ಟ್ರೆಡಿಷನಲ್ ಆಗಿರ್ಬಹುದು, ಅಥವಾ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರುವಂತಹ ಒಂದು ವೆರೈಟೀಸ್ ಅನ್ನ ಕೂಡ ಈ ಮೇಳದಲ್ಲಿ ನಾನು ನೋಡ್ತಾ ಇದ್ವಿ. ನಾವು ಮೇಳದಲ್ಲಿ ಕಂಡಂತಹ ಅದ್ಭುತವಾದಂತಹ ಒಂದು ಡೆಕೋರೇಷನ್, ಲೈಟಿಂಗ್ಸ್ ಇರಬಹುದು, ಅಥವಾ ಫ್ಲವರ್ ಡೆಕೋರೇಷನ್ ಇರಬಹುದು, ಅಥವಾ ಕೇಟರಿಂಗ್ ಸರ್ವಿಸ್ ಮಾಡುವಂತಹವರಿಗಿರಬಹುದು, ಅಥವಾ ನಾಮಕರಣ, ಹಲ್ದಿ ಶಾಸ್ತ್ರ, ಹುಟ್ಟುಹಬ್ಬ, ಹಾಗೇನೆ ಒಂದು ರಿಸೆಪ್ಷನ್ ಇರ್ಬೋದು, ಮದುವೆ ಇರ್ಬೋದು. ಅದಷ್ಟೆಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷ ದಿನಗಳಲ್ಲಿ ಮಂಟಪಗಳನ್ನ ಇಡ್ತಾರೆ. ಆಚೆ ವೆಲ್ಕಮ್ ಬೋರ್ಡ್ ಅನ್ನ ಇಡ್ತಾರೆ. ಹಾಗೆ ಅಂತಹ ಒಂದು ಡೆಕೋರೇಷನ್ ಐಟಮ್ಸ್ ಕೂಡ ಬಾಡಿಗೆಗೆ ಕೊಡ್ತಾ ಬಿಸ್ನೆಸ್ ಅನ್ನ ಮಾಡಬಹುದು ಅನ್ನೋದನ್ನು ಕೂಡ ನೋಡಿದೆ. ನಾವಿಲ್ಲಿ ನೋಡ್ತಾ ಇದೀವಲ್ವಾ, ಮಂಟಪ ತುಂಬಾನೇ ಅದ್ಭುತವಾಗಿದೆ. ನಂದಿ ಮಂಟಪ, ಹಾಗೆ ದೇವಾಲಯದ ಗೋಪುರ, ಇಂತಹವೆಲ್ಲ ಕೂಡ ನಮ್ಗೆ ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ. ಇವುಗಳನ್ನ ನಾವು ಸ್ವಂತ ಇಟ್ಟು ಬಾಡಿಗೆಗೆ ಕೊಡುವುದರ ಮೂಲಕ ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನ ಕೂಡ ನಾವು ಈ ಮೇಳದಲ್ಲಿ ಕಾಣಬಹುದಾಗಿತ್ತು. ನೋಡ್ತಾ ಇದ್ದೀವಿ ನಾವು. ಇನ್ನು ನೀವು ಇವರನ್ನೇನಾದ್ರೂ ಸಂಪರ್ಕ ಮಾಡ್ಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾಕೆಂದ್ರೆ ನಾನ್ ಭೇಟಿ ಕೊಟ್ಟಿದ್ದೆ, ನನ್ನ ಹತ್ರ ಒಂದು ಕ್ಯಾಟ್ಲಾಗ್ ಇದೆ. ಒಂದು ನನ್ಗೆ ಗೊತ್ತಿರೋಷ್ಟು ಡೀಟೇಲ್ಸ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಆದ್ರೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಾನು ನೋಡ್ಬೇಕು ಅನ್ಸ್ತು. ಆ ಕಾರಣಕ್ಕೆ ನಾನು ಕೂಡ ಈ ಒಂದು ಜಾಗಕ್ಕೆ ವಿಸಿಟ್ ಅನ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಅನಿಸಿದ್ದು, ಯಾಕೆ ಈ ತರ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಾರ್ದು, ಯಾರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ, ಹಾಗೆ ಒಂದಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ಅದನ್ನ ಬಾಡಿಗೆ ಕೊಡ್ತಾ ತಮ್ಮದೇ ಆದಂತಹ ಅರ್ನಿಂಗ್ಸ್ ಅನ್ನ ಮಾಡಬಹುದು, ಜೀವನೋಪಾಯವನ್ನ ಕಂಡ್ಕೋಬಹುದು. ಹಾಗೇನೆ ಇನ್ನು ಮುಂದೆ ಬರ್ತಾ ಈ ತರದ ಒಂದು ಬಿಸ್ನೆಸ್ ಗಳು ಕೂಡ ತುಂಬಾನೇ ಡೆವಲಪ್ ಆಗ್ತಾ ಇದೆ. ನೋಡ್ತಾ ಇದೀವಿ ನಾವು. ಲೈಟಿಂಗ್ ಡೆಕೋರೇಷನ್ ಇರಬಹುದು, ಅಥವಾ ಒಂದು ಕರ್ಟನ್ ಡೆಕೋರೇಷನ್ ಇರಬಹುದು. ಈ ತರದ್ದೆಲ್ಲ ಕೂಡ ತುಂಬಾನೇ ಅದ್ಭುತವಾಗಿ ಇತ್ತು. ಹಾಗೆ ಟೆಂಟ್ ಗಳನ್ನ ಕೂಡ ಡಿಫ್ರೆಂಟ್ ಟೆಂಟ್ ಗಳನ್ನ ಕೂಡ ಯಾವ ರೀತಿಯಾಗಿ ಮಾಡಬಹುದು, ರೆಂಟ್ಗೆ ಇಡಬಹುದು. ಹಾಗೆ ಟಾಪ್ ಡೆಕೋರೇಷನ್
ನಾವು ಪೆಂಡಲ್ ಅನ್ನ ಹಾಕ್ತಿವಿ. ಆ ಟಾಪ್ ಡೆಕೋರೇಷನ್ ಪೆಂಡಲ್ ಅಲ್ಲೂ ಕೂಡ ಡಿಫ್ರೆಂಟ್ ಪೆಂಡಲ್ಸ್ ಕೂಡ ಬಂದಿದೆ. ಈಗೆಲ್ಲ ಕೂಡ ಹಳೆ ಕಾಲದ ಒಂದು ಪೆಂಡಲ್ ಗಳೆಲ್ಲ ಕೂಡ ಮಾಯ ಆಗ್ತಾ ಇದಾವೆ. ಒಂದಷ್ಟು ಕಡೆ ಮಾತ್ರ ಅವುಗಳು ಬಳಕೆ ಆಗ್ತಾ ಇದಾವೆ. ಈಗ ಒಂದು ಹೊಸ ಕಾಲಕ್ಕೆ ತಕ್ಕಂಗೆ ಯಾವ ರೀತಿಯಾಗಿ ಪೆಂಡಲ್ಸ್ ಕೂಡ ಬಂದಿದೆ ಅನ್ನೋದನ್ನು ಕೂಡ ನಾವು ಈ ಮೇಳದಲ್ಲಿ ಕಾಣಬಹುದಾಗಿತ್ತು. ಹಾಗೇನೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಆ ಒಂದು ಡೆಕೋರೇಷನ್ ಐಟಮ್ಸ್ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ವೆಲ್ಕಮಿಂಗ್ ಅಲ್ಲಿ ಈ ಒಂದು ರೀತಿಯ ಒಂದು ಡೆಕೋರೇಷನ್ ಐಟಮ್ಸ್ ಕೂಡ ಇಡೋದಕ್ಕೆ ಒಂದಷ್ಟು ಐಡಿಯಾಸ್ ಕೂಡ ಇತ್ತು. ಹಬ್ಬಗಳ ಸಂದರ್ಭದಲ್ಲಿ ಹಾಗೆ ಮದುವೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು, ಹಾಗೇನೆ ನಾಮಕರಣದ ಸಂದರ್ಭದಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಐಟಮ್ಸ್ ಅನ್ನ ಇಡಬೇಕು, ವೆಲ್ಕಮಿಂಗ್ ಗೆ ಯಾವ ರೀತಿಯಾಗಿ ಡೆಕೋರೇಷನ್ ಐಟಮ್ಸ್ ಅನ್ನ ಇಡಬೇಕು, ನಾಮಕರಣ ಅಥವಾ ಹುಟ್ಟು ಹಬ್ಬ ಈ ತರದ ಸಂದರ್ಭಗಳಲ್ಲಿ ಯಾವ ತರದ ಒಂದು ಡೆಕೋರೇಷನ್ ಐಟಮ್ಸ್ ಅನ್ನ ಇಡಬಹುದು. ನಾವೆಲ್ಲ ಕೂಡ ವೈಕುಂಠ ಏಕಾದಶಿ ಅಂದಾಗ ಈ ತರದ ಒಂದು ವೆಂಕಟೇಶ್ವರರ ದೊಡ್ಡ ಪ್ರತಿಮೆಗಳನ್ನ ನೋಡಿರ್ತೀವಿ. ಅವುಗಳನ್ನ ಎಲ್ಲಿಂದ ತರ್ತಾರೆ ಗೊತ್ತಾ? ಅವರೆಲ್ಲ ಕೂಡ ರೆಂಟ್ ಗೆ ತಗೋಬರೋದು. ಯಾರು ಕೂಡ ಸ್ವಂತಕ್ಕೆ ಇಟ್ಕೊಂಡಿರಲ್ಲ, ರೆಂಟ್ ಗೆ ತಗೋಬರ್ತಾರೆ. ಯಾರು ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಈ ವಸ್ತುಗಳನ್ನ ಇಟ್ಕೊಂಡಿರ್ತಾರೋ ಅವ್ರ ಹತ್ರ ಹೋಗಿ ರೆಂಟ್ ಗೆ ತಗೊಂಡ್ ಬಂದು ಡೆಕೋರೇಷನ್ ಗೆ ಇಟ್ಕೊಳ್ತಾರೆ. ನೋಡ್ತಾ ಇದೀವಲ್ವಾ? ಇವೆಲ್ಲ ಕೂಡ ಹಲ್ದಿ ಶಾಸ್ತ್ರ ಇರ್ಬೋದು, ಅಥವಾ ಅರಿಶಿನ ಕುಟ್ಟುವ ಶಾಸ್ತ್ರ ಇರ್ಬೋದು, ಅಥವಾ ಯಾವುದೇ ಒಂದು ಹಬ್ಬದ ಸಂದರ್ಭದಲ್ಲಿ ಅಥವಾ ದೊಡ್ಡ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ತರದ ಶಾಸ್ತ್ರ ಸಂಪ್ರದಾಯವನ್ನ ಫಾಲೋ ಮಾಡ್ತಾ ಇವುಗಳನ್ನ ಇಟ್ಟಿರ್ತಾರೆ. ಅವುಗಳನ್ನ ನಾವು ನೋಡ್ತೀವಿ. ಅವುಗಳನ್ನ ಎಲ್ಲಿಂದ ತರ್ತಾರೆ ಅಂದ್ರೆ ಈ ತರದ ಒಂದು ಅಂಗಡಿಗಳಲ್ಲಿ ರೆಂಟ್ ಗೆ ತಗೊಂಡ್ ಬರ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಐಟಮ್ಸ್ ಅನ್ನ ಇಡುವುದರ ಮೂಲಕ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬರುವಂತಹವರು ರೆಂಟ್ ಗೆ ಈ ಐಟಮ್ಸ್ ಅನ್ನ ತಗೊಂಡು ಹೋಗ್ತಾರೆ. ಅದಾದ ನಂತರ ಅಥವಾ ಇವರೇ ಅಂಗಡಿ ಮಾಲೀಕರೇನೆ ಈ ಡೆಕೋರೇಟಿವ್ ಐಟಮ್ಸ್ ಅನ್ನ ಕೆಲವೊಂದು ಲೇಬರ್ಸ್ ಅನ್ನ ಇಟ್ಕೊಂಡು ಅವ್ರ ಮುಖಾಂತರ ಆ ಒಂದು ಐಟಮ್ಸ್ ಅನ್ನ ಪೂರೈಕೆ ಮಾಡಿ ಅಲ್ಲಿ ಡೆಕೋರೇಷನ್ ಗೆ ರೆಡಿ ಮಾಡ್ತಾರೆ. ಈ ತರ ನೋಡಿ ವೆಲ್ಕಮ್ ಮಾಡೋದ್ರಲ್ಲೂ ಕೂಡ ನಾವು ಈ ತರದ ಒಂದು ಬೊಂಬೆಗಳ ಮುಖಾಂತರ ವೆಲ್ಕಮ್ ಬೋರ್ಡ್ಸ್ ಅನ್ನ ಕೂಡ ಮಾಡ್ಬೋದು. ನೋಡ್ತಾ ಇದೀವಿ. ಈ ತರದ ಐಡಿಯಾಸ್ ತುಂಬಾನೇ ಇತ್ತು ಅಲ್ಲಿ. ಹಾಗೇನೆ ಬರುವಂತಹ ಒಂದು ಎಂಟ್ರೆನ್ಸ್ ಜಾಗದಲ್ಲಿ ಬಬಲ್ಸ್ ಇರ್ಬೋದು, ಅಥವಾ ಈ ತರದ ಒಂದು ಲೈಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ಅಥವಾ ಒಂದು ಫಾಗ್ ಎಫೆಕ್ಟ್ ಇರ್ಬೋದು. ಈ ತರದ್ದೆಲ್ಲ ಕೂಡ ಈ ಒಂದು ಮೇಳದಲ್ಲಿ ಇತ್ತು. ಹಾಗೇನೆ ಟಾಪ್ ಡೆಕೋರೇಷನ್, ಟೆಂಟ್ ಡೆಕೋರೇಷನ್, ಹಾಗೇನೆ ಟಾಪ್ ಡೆಕೋರೇಷನ್, ಸೈಡ್ ಡೆಕೋರೇಷನ್ಗೆ ಲೈಟಿಂಗ್ ಡೆಕೋರೇಷನ್, ಈ ತರದ್ದು ಸಾಕಷ್ಟು ಒಂದು ಹೊಸ ಕಾಲಕ್ಕೆ ತಕ್ಕಂತೆ ಬಂದಿರೋದನ್ನ ನಾನು ಈ ಮೇಳದಲ್ಲಿ ನೋಡಿದೆ. ಅದನ್ನೇ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ವಿ. ಯಾವ ತರ ಒಂದು ಟ್ರೆಂಡ್ ಗೆ ತಕ್ಕನಂಗೆ ಒಂದು ಡಿಸೈನ್ಸ್ ಎಲ್ಲ ಕೂಡ ಬರ್ತಾ ಇದೆ. ಕೇಟರಿಂಗ್ ಇರ್ಬೋದು, ಅಥವಾ ಒಂದು ಹೊಸ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಐಟಮ್ಸ್ ಬರ್ತಾ ಇದೆ, ಅವುಗಳನ್ನ ನಾವು ಯಾವ ರೀತಿಯಾಗಿ ಸ್ವಂತ ಬಿಸ್ನೆಸ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು, ಅವುಗಳನ್ನ ಯಾವ ರೀತಿಯಾಗಿ ರೆಂಟ್ ಗೆ ಕೊಡಬಹುದು, ಅವೆಲ್ಲವನ್ನು ಕೂಡ ಈ ಮೇಳದಲ್ಲಿ ತೋರಿಸ್ಕೊಡ್ಲಾಗ್ತಾ ಇತ್ತು. ನೋಡ್ತಾ ಇದೀವಿ ನಾವು ಟಾಪ್ ಡೆಕೋರೇಷನ್ ಗೆ ಬೇಕಾದಂತಹ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ಟಾಪ್ ಡೆಕೋರೇಷನ್ ಪೆಂಡಾಲ್ಗಳಿರ್ಬೋದು, ಅಥವಾ ಲೈಟಿಂಗ್ಸ್ ಇರ್ಬೋದು, ಕೇಟರಿಂಗ್ ವಸ್ತುಗಳಿರ್ಬೋದು, ಇವೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಹೊಸ ವಿಧಾನದಲ್ಲಿ ಕೂಡ ಬರ್ತಾ ಇದೆ. ಅದನ್ನ ನಾವು ಅಪ್ಡೇಟ್ ಮಾಡ್ಕೊಳ್ತಾ ರೆಂಟ್ ಗೆ ಕೊಡೋದ್ರ ಮೂಲಕ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನು ಇಲ್ಲಿ ಮೇಳದಲ್ಲಿ ಸಾಕಷ್ಟು ಒಂದು ಐಡಿಯಾಸ್ ಅನ್ನ ಕೂಡ ಪಡ್ಕೋಬಹುದಾಗಿತ್ತು. ಇವತ್ತಿನ ದಿನ ಮೇಕ್ರಿ ಸರ್ಕಲ್ ನಲ್ಲಿ ನಡೆದಂತಹ ಈ ಮೇಳದಲ್ಲಿ ಸಾಕಷ್ಟು ಜನರು ಕೂಡ ಭೇಟಿ ಕೊಟ್ಟು ಈ ಐಡಿಯಾಸ್ ಅನ್ನ ತಗೊಂಡು ಹೋಗ್ತಾ ಇದ್ರು. ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಸ್ವಂತ ಬಿಸ್ನೆಸ್ ಅನ್ನ ಈ ತರದ್ರಲ್ಲಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೋ ಅಂತವರಿಗೆ ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋವನ್ನ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೀನಿ. ತಪ್ಪದೆ ವಿಡಿಯೋವನ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ಈ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೋ, ಅಥವಾ ಮುಂದೆ ಯಾವ ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೋ ಅಂತವರಿಗೆ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋವನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದೀವಲ್ಲ ಸ್ನೇಹಿತರೆ, ಕಾಲಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಹಾಗೇನೆ ನಮ್ಮ ಇಂದಿನ ಕಾಲಕ್ಕೆ ತಗೊಂಡಾಗ ಯಾವ ರೀತಿಯಾಗಿ ಒಂದು ಡೆಕೋರೇಷನ್ ಇತ್ತು, ಈಗಿನ ಕಾಲಕ್ಕೆ ಈಗಿನ ಟ್ರೆಂಡ್ಗೆ ತಕ್ಕಂತೆ ಯಾವ ರೀತಿಯಾಗಿ ಒಂದು ಕೇಟರಿಂಗ್ ಇರ್ಬೋದು, ಅಥವಾ ಪೆಂಡಲ್ ಡೆಕೋರೇಷನ್ ಇರ್ಬೋದು, ಅಥವಾ ಟೆಂಟ್
ಡೆಕೋರೇಷನ್ ಇರ್ಬೋದು ಅಥವಾ ಎಂಟ್ರೆನ್ಸ್ ಡೆಕೋರೇಷನ್ ಇರ್ಬೋದು, ಈ ತರದ್ದೆಲ್ಲ ಯಾವ ರೀತಿಯಾಗಿ ಟ್ರೆಂಡ್ಗೆ ತಕ್ಕಂತೆ ಬದಲಾಗ್ತಾ ಇದೆ ಅಂತ. ಬರೀ ಬಿಸ್ನೆಸ್ ಮಾಡೋರಿಗೆ ಅಂತಾನೆ ಅಲ್ಲ, ಯಾರೆಲ್ಲ ಇಲ್ಲಿಗೆ ಯಾರೆಲ್ಲ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡೋದು, ಹಾಗೇನೆ ಯಾರೆಲ್ಲ ಒಂದು ಕ್ರಿಯೇಟಿವ್ ಆಗಿ ಒಂದು ನಮ್ಗೆ ಡೆಕೋರೇಷನ್ ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ವಿಡಿಯೋ